fan of us. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ಒನ್ ಆಫ್ ದಿ ಮೋಸ್ಟ್ ಟ್ರೆಂಡಿಂಗ್ ಪ್ಲೇಸ್ ಅಂತಲೇ ಹೇಳಬೇಕು. ಹೈದರಾಬಾದಿ ಬಿರಿಯಾನಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇತ್ತು ಅಂತಲೇ ಹೇಳಬೇಕು. ದ ಶಾಲೋಟ್ ಬಿರಿಯಾನಿ ಫುಡ್ ಟ್ರಕ್ಕಿಂದ ಸ್ಟಾರ್ಟ್ ಮಾಡಿ ಈಗ ಹೋಟೆಲ್ ತನಕನೂ ನೋಡಿ, ಆ್ಯಕ್ಚುಲಿ ಒಳಗೆ ಟಕ್ 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 ಅಂತ ಕರಿತಾ ಇದ್ದಾರೆ ಬಿರಿಯಾನಿ ಬನ್ನಿ ತಿನ್ನಿ ಅಂತ ಅಂದ್ಬಿಟ್ಟು. ಸೊ ಲೊಕೇಶನ್ ಈಗ ಬಂದಿರೋ ಲೊಕೇಶನ್ ಬಂದ್ಬಿಟ್ಟು JP ನಗರು, ಬನ್ನರ್ಘಟ್ಟ ರೋಡು, ನಿಯರ್ ಫ್ಯಾಷನ್ ಫ್ಯಾಕ್ಟ್ರಿ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಹೈದರಾಬಾದಿ ಬಿರಿಯಾನಿ ಎಲ್ಲ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. Facial colors. ಇದು ಕಲರ್ ಫ್ಯಾನ್ ಆಫ್ us. ಹೈದರಾಬಾದ್ ಸ್ಟಾರ್ಟಿಂಗಲ್ಲೇ ಇವ್ರ ಹತ್ರ ಬಿಸಿ ಬಿಸಿ ಅಂತ ಪನ್ನೀರ್ ಬಿರಿಯಾನಿ ತೊಗೊಂಡಿದ್ದೀವಿ ಗೈಸ್. ಆ್ಯಕ್ಚುಲಿ ನೋಡೋಕೆ ಪನ್ನೀರ್ ನೋಡಿ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಪನ್ನೀರೇ ಈ ಲೆವೆಲ್ ಸಾಫ್ಟ್ ಇದೆ ಅಂತ ಹೇಳಿದ್ರೆ ಚಿಕನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇದು ನನಗೆ ರೈಸು ಯಾ ವೆರಿ ಶುಡ್ ನಾನ್ ವೆಜಿಟೇರಿಯನ್ ಐ ಆಲ್ ದ ಫನ್ ಅಂತ ಅಂದ್ಬಿಟ್ಟು ವೆಜಿಟೇರಿಯನ್ಗೆ ಒಂದು ಆಪ್ಷನ್ ಇರ್ತೀನಿ ಅಂತ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಪನ್ನೀರು, ಅದು ಹೈದರಾಬಾದಿ ಸ್ಟೈಲಲ್ಲಿ ಬಾಸ್ಮತಿ ರೈಸ್ ಹಾಕಿ ಮಾಡಿದ್ದಾರೆ. ಚೆನ್ನಾಗಿರುತ್ತೆ. ಬಂದಿದ್ದ ತಕ್ಷಣ ಬಿಸಿಯಾಗಿ ತಿಂದರೆ ನಿಮ್ಗೆ 100% ಫ್ಲೇವರ್ ಸಿಗುತ್ತೆ. ಇಲ್ಲ ಅಂದರೆ ಸೊ ಹಂಗೆ ಟೇಸ್ಟ್ ಬಂದ್ಬಿಟ್ಟು ನಿಮ್ಗೆ 100% ಸಿಗೋದಿಲ್ಲ. ಸೊ ಅದಕ್ಕೆ ಬಿಸಿ ಬಿಸಿಯಾಗಿ ತಿನ್ನಿ. ಹಂಗೆ ರೈಸು ಪೀಸು ಎಲ್ಲ ಜೊತೆಗೆ ಇಟ್ಕೊಂಡು ಟ್ರೈ ಮಾಡೋಣ. ಬಿಸಿ ಬಿಸಿ ಕಬಾಬು ಇದಕ್ಕೋಸ್ಕರನೇ ಬಂದಿದ್ದೀವಿ ಅಂತ ಅಂದ್ಕೊಬಿಡಿ. ಎಸ್, ಆಬ್ವಿಯಸ್ಲಿ ಅಂದ್ಕೊಂಡ್ರು ಕರೆಕ್ಟೇ. ಬಿಸಿ ಬಿಸಿ ಕಬಾಬ್ ತಿನ್ನೋಕ್ಕೆ ಬಂದಿದ್ದೀವಿ, ಜೊತೆಗೆ ಬಿರಿಯಾನಿ. ಸೊ ಬಿರಿಯಾನಿ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸೂಪರಾಗಿರೋಂಥ ಫ್ರೆಶ್ಶು. ಆಚೆ ಎಷ್ಟೇ ಕ್ರಿಸ್ಪಿಯಾಗಿರೋ ಒಳಗಂತೂ ಜ್ಯೂಸಿಯಾಗಿದೆ ಅಂತಲೇ ಹೇಳ್ಬೇಕು. ಮೇಯ್ನ್ ಅವರ ಮಸಾಲ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್. ಒಳ್ಳೆ ಮಸಾಲ ಅಂತಲೇ ಹೇಳ್ಬೇಕು. ಆ ಟೆಂಡರ್ ಪೀಸಸ್ಸು ವಿತ್ ಕರೆಕ್ಟಾಗಿ ಮ್ಯಾರಿನೇಷನು, ತುಂಬಾ ಜ್ಯೂಸಿ ಆದಂಥ ಕಬಾಬು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಪ್ಲೇಟ್ ಅಲ್ಲ, 2-3 ಪ್ಲೇಟ್ ಬೇಕು ಕಬಾಬ್ ಅಂತೂ ಬಿಸಿ ಬಿಸಿಯಾಗಿ ಚಿಕನ್ ಬಿರಿಯಾನಿಗೆ. ಸುಬೋ ಬಿಸಿ ಬಿಸಿ ಬಿರಿಯಾನಿ ಗೈಸ್. ಅದು ಹೈದರಾಬಾದಿ ಬಿರಿಯಾನಿ ಅಂತಂದರೆ ಫಸ್ಟು ಈ ಮಸಾಲ ಇದೆಯಲ್ಲ, ಈ ಮಸಾಲ ಸ್ಪ್ರೆಡ್ ಮಾಡ್ಕೊಂಡು ತಿನ್ನಬೇಕು. ಇದೊಂಥರ ಸೆಮಿ ಗ್ರೇವಿ ಥರ ಇರುತ್ತೆ ನೋಡಿ. ಮಸಾಲಾಗಿರುತ್ತಲ್ಲ, ಇದನ್ನು ಮೇಯ್ನಾಗಿ ಜಸ್ಟು ಫುಲ್ಲು ಸ್ಪ್ರಿಂಕಲ್ ಮಾಡಿ ಒಂದು ಬೈಟ್ ಹೋಗೋಣ. ಯಾ ಸೂಪು. ಮೇಯ್ನ್ಲಿ ಮಸಾಲಾಸ್ ಇರುತ್ತೆ ಕೆಳಗೆ. ಆ ಮಸಾಲಾಸ್ ಬೇಕು ಅಂದರೆ ಎಕ್ಸ್ಟ್ರಾ ಮಸಾಲ ಹಾಕಿ ಅಂತ ಕೇಳಿ ತೊಗೊಳ್ಳಿ. ಆವಾಗ ನಿಮಗೆ ಇನ್ನೂ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತಲೇ ಹೇಳಬೇಕು. ಬಾಸ್ಮತಿ ರೈಸು ಲಾಂಗ್ ರೇಂಜ್ ನೀವು ನೋಡ್ಬೋದು, ದೊಡ್ಡ ರೈಸಸ್ ಹಾಕಿರ್ತಾರೆ. ಮತ್ತು ಮೇಲೆ ನೋಡೋಕೋದ್ರೆ ಫ್ರೈಡ್ ಆನಿಯನ್ಸ್ನ ಫ್ರೈಡ್ ಮಾಡಿ ಹಾಕಿರ್ತಾರೆ. ಪೀಸಸ್ಸು ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ದೊಡ್ಡ ಪೀಸಸ್ಸೇ ಕೊಟ್ಟಿರ್ತಾರೆ ನೋಡಿ, ಎಷ್ಟು ದೊಡ್ಡ ಪೀಸ್ ಇದೆ ಅಂತ. ಆ ಮಸಾಲ ಈ ಚಿಕನಲ್ಲೂ ಇರುತ್ತೆ. ತಗೊಂಡು ನಾವೇನು ಮಾಡಬೇಕು ನೋಡಿ, ಎಷ್ಟು ಮಸಾಲ, ಈ ಮಸಾಲನೇ ನಾನು ಹೇಳ್ತಿರೋದು. ಮಸಾಲ ಜೊತೆ ತಿಂದ್ರೇ 100% ಫ್ಲೇವರ್ ಸಿಗೋದು. ಒಳ್ಳೆ ಸ್ಯಾಫ್ರಾನು ಎಲ್ಲ ಹಾಕಿ ಹೈದರಾಬಾದಿ ಬಿರಿಯಾನಿ ಬೆಂಗಳೂರಲ್ಲಿ ಒಂದು ಟಾಪ್ ಟ್ರೆಂಡಿಂಗ್ ಬಿರಿಯಾನಿ ಅಂತಲೇ ಹೇಳಬೇಕು. ಅದು ಮೇಯ್ನ್ ಅಲ್ಲಿ ನೋಡೋಕ್ಕೋದ್ರೆ ನಿಮ್ಗೆ ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ಲ, ಆ ಲೈಟಿಂಗ್ಸ್ ಜೊತೆಗೆ ಆ ಒಂದು ಬ್ಯಾಸ್ಕೆಟ್ ಥರ ಹಾಕಿ ಅದು ಒಂದು ವೈಬು. ಆ ವೈಬಲ್ಲಿ ನಾವು ನಿಂತ್ಕೊಂಡು ತಿನ್ನೋದು ಒಂಥರ ಈವ್ನಿಂಗ್ ಟೈಮಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕರ್ಕೊಬಂದು ತಿನ್ನೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳಬೇಕು. ರೈಟಾಗಿ ಒಂದು ಪೀಸ್ನ ಕೂಡ ಮಿಡಲಲ್ಲಿ ಇಟ್ಟು ಅದಕ್ಕೆ ರೈಸು ಕೂಡ ಮುಚ್ಚಿ, ಈಗ ಈ ರೈತ ಇದೆಯಲ್ಲ, ರೈತನ ಲೈಟಾಗಿ ಸ್ವಲ್ಪ ಟಾಪಿಂಗ್ಸಿಗೆ ಮಾತ್ರ ಹಾಕಿ ತಿರ್ಗಾ ಒಂದು ಲೇಯರು ಮಸಾಲ ಎಲ್ಲ ಮುಚ್ಚಿ ಒಂದು ಬೈಟು ತಗೊಂಡು ತುಂಬಾ ಸೂಪರಾಗಿದೆ. ಖಂಡಿತ ಮಸಾಲ ಜೊತೆ ಟ್ರೈ ಮಾಡಿದ್ರೆ 100% ಸ್ಯಾಟಿಸ್ಫೈ ಆಗ್ತೀರ ಅಂತಲೇ ಹೇಳಬೇಕು. ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಹೈದರಾಬಾದಿ ಬಿರಿಯಾನಿ ಲವರ್ಸ್ ಇನ್ ಬೆಂಗಳೂರು ತುಂಬ ಜನಕ್ಕೆ ಹೈದರಾಬಾದಿ ಬಿರಿಯಾನಿ, ಬಾಸ್ಮತಿ ರೈಸ್ ಬಿರಿಯಾನಿ ತಿನ್ನಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಿಮಗೆ ನೋಟಿಫಿಕೇಷನ್ಸ್ ಅಲ್ಲಿ ಬರುತ್ತೆ. ಆ್ಯಂಡ್ ದಿನೇಶ್ ಡೂ ವಾಟ್ ಇಟ್ ಔಟ್. ಬಾಯ್.